ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಭಕ್ತರು ದೇವಸ್ಥಾನಕ್ಕೆ ಬರಲಿ ಬಿಡಲಿ, ಆ ಒಂದು ದೇವಸ್ಥಾನದಲ್ಲಿ ಅಂದರೆ ಮುಜರಾಯಿ ಇಲಾಖೆಗೆ ಒಳಪಡುವಂತಹ ದೇವಸ್ಥಾನಗಳಲ್ಲಿ ಪೂಜೆಗಳು ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಮುಜರಾಯಿ ಇಲಾಖೆ ವತಿಯಿಂದ ಅರ್ಚಕರಿಗೆ 6 ತಿಂಗಳಿಗೊಮ್ಮೆ 30,000 ರೂಪಾಯಿ, ವರ್ಷಕ್ಕೆ 60,000 ರೂಪಾಯಿ ಅಂತೆ ತಸ್ತಿಕ್ ಮೊತ್ತವನ್ನು ಸರ್ಕಾರ ಕೊಡ್ತಾ ಬರ್ತಾ ಇದೆ. ಆದರೆ ಈ ಒಂದು ತಸ್ತಿಕ್ ಮೊತ್ತ ಸರ್ಕಾರ ಏನು ಮುಜರಾಯಿ ಇಲಾಖೆ ಮೂಲಕ ಅರ್ಚಕರಿಗೆ ಕೊಡುತ್ತೆ, ಈ ಒಂದು ತಸ್ತಿಕ್ ಮೊತ್ತ ಬಹಳಷ್ಟು ಕಡೆ ದುರುಪಯೋಗ ಆಗ್ತಾ ಇದೆ ಅಂತಕ್ಕಂಥ ಆರೋಪಗಳು ಏನು ಇವತ್ತು ನಿನ್ನೆಯಿಂದಲ್ಲ ಬಹಳಷ್ಟು ವರ್ಷಗಳಿಂದ ಹೀಗೆ ಅರ್ಚಕ ವೃತ್ತಿಯನ್ನ ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ಅಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಅರ್ಚಕರು ಹೀಗೆ ಈ ಒಂದು ಯೋಜನೆಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಈ ಹಿಂದೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಕೇಳಿಬಂದಿತ್ತು. ಇದೀಗ ಅಂಥದ್ದೇ ಒಂದು ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟೆಕಲ್ಲೂರು ಗ್ರಾಮದಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಕೋಟೆಕಲ್ಲೂರು ಗ್ರಾಮದಲ್ಲಿ ಇಲ್ಲದೇ ಇರತಕ್ಕಂಥ ದೇವಸ್ಥಾನದ ಹೆಸರಲ್ಲಿ ಅರ್ಚಕರೊಬ್ಬರು ಕಳೆದ ಕೆಲವು ತಿಂಗಳಿಂದ ತಸ್ತಿಕ್ ಮೊತ್ತವನ್ನ ತೆಗೆದುಕೊಳ್ತಾ ಇರುವಂತದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಒಂದು ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ಚೆನ್ನಕೇಶವ ಆಚಾರ್ಯ ಅವರು ಈ ಒಂದು ಗ್ರಾಮದಲ್ಲಿ ಇಲ್ಲದೆ ಇರತಕ್ಕಂಥ ಅಂದ್ರೆ ಜಾನಕಿರಾಮ ದೇವಸ್ಥಾನದಲ್ಲಿ ತಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇದೇ ಒಂದು ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ಒಂದು ಅಡ್ರೆಸ್ ಅನ್ನ ಕೊಟ್ಟು ಹೀಗೆ ತಸ್ತಿಕ್ ಮೊತ್ತವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಆ ಗ್ರಾಮಸ್ಥರು ಕಳೆದ 2 ತಿಂಗಳ ಹಿಂದೆ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು, ಮತ್ತೆ ಒಂದು ಮೌಖಿಕ ದೂರನ್ನು ಕೂಡ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಪರಿಶೀಲನೆಗೆ ಬರ್ತಾರೆ, ಎಲ್ಲಿ ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಬಯಲಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ರಾತ್ರೋರಾತ್ರಿ ಒಂದು ಗ್ರಾಮದಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಜಾನಕಿರಾಮ ದೇವಸ್ಥಾನವನ್ನ ಇದೀಗ ಕಟ್ಟಲಾಗಿರ್ತಕ್ಕಂಥದ್ದು. ಕೆಲವೇ ತಿಂಗಳ ಹಿಂದೆ ಈ ಒಂದು ಕೋಟೆಕಲ್ಲೂರು ಗ್ರಾಮದ ಹೊರವಲಯದಲ್ಲಿ ಅಂದ್ರೆ ನಿರ್ಜನ ಪ್ರದೇಶದಲ್ಲಿ ಕೋಟೆಕಲ್ಲೂರು ಗ್ರಾಮದ ಹೊರಭಾಗದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಲಾಗಿದೆ. ಜಾನಕಿರಾಮ ದೇವಸ್ಥಾನವನ್ನ ಈಗ ಕಟ್ಟಲಾಗಿರ್ತಕ್ಕಂಥದ್ದು. ಇಲ್ಲಿ ಏನು ಹಳೆಯ ಒಂದು ದೇವಸ್ಥಾನ ಇತ್ತು, ಇಲ್ಲಿ ನಾವು ಪೂಜೆಯನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಕುರುಹುಗಳನ್ನ ಸೃಷ್ಟಿ ಮಾಡೋಕ್ಕಾಗಿ ಇದೀಗ ಏಕಾಏಕಿ ಒಂದು ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು. ಇದು ಗ್ರಾಮಸ್ಥರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಇದು ಎಷ್ಟು ಮಾತ್ರ ಸರಿ? ಕೇವಲ ತಸ್ತಿಕ್ ಮೊತ್ತವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಈ ಅಕ್ರಮ ಎಲ್ಲಿಗೆ ಬೆಳಕಿಗೆ ಬಂದು ಅದು ಪ್ರೂವ್ ಆಗುತ್ತೋ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಏಕಾಏಕಿ ಒಂದೇ ದಿನದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ. ನಮ್ಮ ಗ್ರಾಮದಲ್ಲಿ ಜಾನಕಿರಾಮ ದೇವಸ್ಥಾನವೇ ಇಲ್ಲ, ಇರ್ತಕ್ಕಂಥ ಒಂದೇ ಒಂದು ದೇವಸ್ಥಾನ ಅದು ಊರಿನ ಹೊರಭಾಗದಲ್ಲಿರ್ತಕ್ಕಂಥ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಆಗಿದೆ. ಅಲ್ಲೇ ಪೂಜೆ ಮಾಡ್ತಕ್ಕಂಥ ಚೆನ್ನಕೇಶವಾಚಾರ್ಯ ಅವರು ಇರ್ತಕ್ಕಂಥ ಜಾನಕಿರಾಮ ದೇವಸ್ಥಾನದಲ್ಲಿ ಏನು ತಾವು ಪೂಜಾರಿಯಾಗಿ ಕೆಲಸವನ್ನ ಮಾಡ್ತಾ ಇದೀವಿ, ಮತ್ತೆ ನಿತ್ಯ ಅಲ್ಲಿ ಪೂಜೆಯನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿಗಳ ಮೂಲಕ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇದೀಗ ತಸ್ತಿಕ್ ಮೊತ್ತವನ್ನ ಈಗ ಅವರು ಬಳಕೆ ಮಾಡ್ಕೊಂಡಿರೋದು ಎಷ್ಟು ಮಾತ್ರ ಸರಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಗ್ರಾಮಸ್ಥರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಚೆನ್ನಕೇಶವಾಚಾರ್ಯ ಅವರು ಈ ಒಂದು ತಸ್ತಿಕ್ ಮೊತ್ತವನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಏನು ಕೇಳಿಬಂತು. ಈಗ ಗ್ರಾಮದ ಹೊರಭಾಗದಲ್ಲಿರ್ತಕ್ಕಂಥ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರತಕ್ಕಂಥ ಚೆನ್ನಕೇಶವಾಚಾರ್ಯ ಅವರು ಇಲ್ಲದೆ ಇರತಕ್ಕಂಥ ಜಾನಕಿರಾಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ, ಆ ಒಂದು ದೇವಸ್ಥಾನ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಏನು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇದೀಗ ಸರ್ಕಾರಕ್ಕೆ ಏನು ವಂಚನೆಯನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ವಿರುದ್ಧವಾಗಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಗ್ರಾಮಸ್ಥರಾಗಿರ್ತಕ್ಕಂಥದ್ದು. ಈ ದೇವಸ್ಥಾನದಲ್ಲಿ ಇರುವಂಥ ಪುರೋಹಿತರುಗಳೇ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದೀವಿ ಅಂತ ಇವರು ಮೊನ್ನೆ ಈಗ ಹೇಳ್ತಾ ಇರೋಂಥವ್ರು ಇಟ್ಟಿರೋದು. ಆದರೆ ಆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ. ಇದು ಖಾಸಗಿ ದೇವಸ್ಥಾನ, ಅದು ಮುಜರಾಯಿಗೆ ಸೇರಿರುವಂಥ ದೇವಸ್ಥಾನ. ಅದರಲ್ಲಿ ಅದು ಏನು ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ನಾವು ಖಾಸಗಿ ದೇವಸ್ಥಾನದ ಮೇಲೆ ಪ್ರಭಾವ ಜಾಸ್ತಿ ಬೀರ್ತಾ ಇದೆ. ಈ ದೇವಸ್ಥಾನದಲ್ಲಿ ಅವರು 4 ತಲೆಮಾರಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗರ್ಭಗುಡಿ ಅವರೇ ಕಟ್ಟಿದ್ದು ಸ್ವಾಮೀಜಿಗಳು, ಕಂಬಗಳು ಗರ್ಭಗುಡಿಗೆ ಮುಂದೆ ಕಂಬಗಳು, ದೇವಸ್ಥಾನ ಸುತ್ತಮುತ್ತಲ ಕಂಬಗಳೆಲ್ಲ ಅವರೇ ಮಾಡಿಕೊಟ್ರು. ಆನಂತರ ಅವರು ಕಾಲಾಂತರ ಅವರ ಅಪ್ಪ ಅವ್ರು ತೀರೋದ್ರು, ಅವ್ರ ಮಗ ಬಂದರು ಏನೋ ಪೂಜೆ ಮಾಡೋಕ್ಕೆ ಅಂತ. ಸ್ವಲ್ಪ ದಿನ ಮಾಡಿದ್ರು, ಆಮೇಲೆ ಅವ್ರಿಗೆ ಸ್ವಲ್ಪ ಕೆಲಸ ಬೆಂಗಳೂರಲ್ಲಿ ಅವ್ರು ಇನ್ನೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಆದ ಕಾರಣ ಅವ್ರಿಗೆ ಆಗಲಿಲ್ಲ, ಅವ್ರು ಬಾಮೈದನ್ನ ಇಲ್ಲಿಟ್ರು. ಅವ್ರು ಬಾಮೈದಾಗೂ ಅವ್ರಿಗೆ ಅದು ಏನೇನು ಬಂತು ವಿಚಾರ ಗೊತ್ತಿಲ್ಲ. ಈ ಟ್ರಸ್ಟು ಮಾಡಿದಾರಲ್ಲ ನಾರಾಯಣ ಸ್ವಾಮಿನವರು, ಅವ್ರಿಗೂ ಈ ಅವ್ರ ಬಾಮೈದನಿಗೂ ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಆಗಿತ್ತು. ಆದ್ದರಿಂದ ಅವ್ರು ಅದೇನೇನು ಮಾತಾಡ್ಕೊಂಡ್ರು ಅಂತ ನಮ್ಗೆ ಗೊತ್ತಾಗಲಿಲ್ಲ. ಆನಂತರ ಅವರನ್ನು ಓಡಿಸೋದಕ್ಕೆ ಮೇಯ್ನ್ ಕಾರಣ ಬಂದು ನಾವು 4 ಊರವರು ಸೇರಿ ಅವ್ರು ಇರಲೇಬೇಕು ಆ ಸ್ವಾಮೀಜಿಗಳು. ಯಾಕಂದರೆ ದೇವಸ್ಥಾನಕ್ಕೆ ಪುನಾದಿ ಹಾಕಿದವ್ರು ಅವರೇ, ಗರ್ಭಗುಡಿ ಕಟ್ಟಿದವರು ಅವರೇ. ಅದು ಅವ್ರು ಕಟ್ತೀವಿ ಅನ್ನಿದ ಕಾರಣಕ್ಕೆ ನಾವು ಜಮೀನನ್ನು ಕೊಟ್ಟಿದ್ದು ಅವತ್ತು. ಅದು ಅವರ ವೈಯಕ್ತಿಕವಾಗಿರುತ್ತೆ. ಈ ದೇವಸ್ಥಾನ ಬಂದು ಖಾಸಗಿ ದೇವಸ್ಥಾನ, 4 ಊರವ್ರಿಗೂ ಸೇರುವಂಥ ದೇವಸ್ಥಾನ. 4 ಊರಿಗೂ ಸಂಬಂಧಪಡೋ ರೀತಿ ನೀವು ಟ್ರಸ್ಟ್ ಮಾಡಿ ಇವತ್ತು ನಾವು ಬರ್ಕೊಡೋಕ್ಕೆ ರೆಡಿ ಇದ್ದೀವಿ. ಆದರೆ ಅದಕ್ಕೆ ಆ ಇಂಜಿನಿಯರ್ ಅವರು ಒಪ್ಪುತ್ತಾ ಇಲ್ಲ. ಸುಮ್ಮನೆ ಬೇರೆ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಡಾಕ್ಯುಮೆಂಟೇಷನ್ ಕೊಟ್ಟಿತ್ತು. ಸ್ವಾಮಿಯವರು ಪೂಜಾರಿ ಸ್ವಾಮಿಯವರು ಅವ್ರ ತಂದೆ ತೀರ್ಕೊಂಡು ತದನಂತರ ಇವೆಲ್ಲ ಗೋಲ್ಮಾಲ್ ಮಾಡಿ ಹಳೆ ಡಾಕ್ಯುಮೆಂಟ್, ಹೊಸ ದೇವಸ್ಥಾನದ ಹಳೆ ಡಾಕ್ಯುಮೆಂಟ್ ಕೊಟ್ಟು ಇದೆಲ್ಲ ಮಾಡ್ತಾರೆ ಸರ್. ಜಾನಕಿರಾಮನ ದೇವಸ್ಥಾನ ಇಲ್ಲಿವೇ ಇಲ್ಲ. ಅವ್ರು ಜಾನಕಿರಾಮ್ ಅಂತಾರೆ. ಜಾನಕಿರಾಮ್ ಅಂತಂದರೆ ಇವರು ತಹಶೀಲ್ದಾರು ಎನ್ಕ್ವೈರಿಗೆ ಬಂದಾಗ
ಇಲ್ಲಿ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇರೋಂಥ ಊರವರೆಲ್ಲ ಆರೋಪ ಮಾಡಿದ್ದಕ್ಕೆ ಅವರು ಗೂಗಲಲ್ಲಿ ಚೆಕ್ ಮಾಡಿ ಜಾನಕಿರಾಮ್ ಅನ್ನೋದು ಇಲ್ಲಿ ಇಲ್ಲವೇ ಇಲ್ಲ, ಇರೋದು ಇಂಥ ಕಡೆ ಜಾಗ ಇರೋದು ಅಂತ ಬಿಟ್ಟು ಅವರೇ ಬಂದು ನೋಡ್ಕೊಂಡು ಹೋಗಿ ಮುಜರಾಯಿ ಇಲಾಖೆ ತಹಸೀಲ್ದಾರ್ ಅವರು ಇಲ್ಲಿ ಯಾವುದೇ ರೀತಿಯ ಕಟ್ಟಡ ಆಗಲಿ ಹಳೆ ಕುರುಹು ಆಗಲಿ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಇದೆ ಊರೆಲ್ಲ ಹತ್ರ ಮಾದರಿ ಎತ್ಕೊಂಡು ಹೋದರು. ಮತ್ತು ಅದಾದಮೇಲೆ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ಲ ಅವರು ಎಲ್ಲ ಸೇರಿಕೊಂಡು ತಾತ್ಕಾಲಿಕವಾಗಿ ಒಂದು ತಿಂಗಳಿಂದ ಈಚೆ ಒಂದೇ ದಿನದಲ್ಲಿ ರೆಡಿ ಮಾಡಿ ಕಟ್ಟಿ ಇದು ಮಾಡಿದ್ದಾರೆ. ಸ್ವಾಮಿಯವ್ರ ಮನೆಯಲ್ಲಿ ಒಳಜಗಳದಲ್ಲ, ಅವ್ರಿಗೂ ದಂಡ್ಯಾಗ ಮಾಡಿದ್ದಾರೆ, ಅವ್ರು ದಂಡ್ಯಾಗ ಸಂಪಾದನೆ ಮಾಡ್ತಾಯಿರೋರೆ, ಒಳ್ಳೆ ಪೊಸಿಷನ್ ಇದ್ದಾರೆ. ಆದರೆ ಇವರಿಂದ ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರು ಬಂದಾಗಿಂದ ಊರಲ್ಲಿ ಗಲಾಟೆಗಳು, ಅವ್ರ ಮೇಲೆ ಇವ್ರಿಗೆ, ಇವ್ರ ಮೇಲೆ ಅವ್ರಿಗೆ ಎತ್ತಕ್ಕೆ ಸರ್ ಹೆಸರಿದೆಯೋ ಪ್ರೂಫ್ ಕೊಟ್ಟಿದ್ದು ಆ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ್ದು. ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನನೇ ಇದು ಜಾನಕಿರಾಮ್ ದೇವಸ್ಥಾನ ಅಂತ ಪ್ರೂಫ್ ಕೊಟ್ಬಿಟ್ಟು ಫ್ರಾಡ್ ಮಾಡಿ ತೆಗೆದುಕೊಂಡಿದ್ದಾರೆ. ಅದು ಗೊತ್ತಾದ ಮೇಲೆ ಫ್ರಾಡ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸುಮ್ಮನೆ ಕಟ್ಬಿಟ್ಟು ಮತ್ತೆ ವಿಲೇಜ್ ಅಕೌಂಟೆಂಟ್ಗೆ ಏನು ಮಾಡಿದ್ರೆ ಗೊತ್ತಿಲ್ಲ, ಅವ್ರು ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಅಂತ ಬಿಟ್ಟು ಹೇಳಿದ್ರು. ನಾನು ಹೇಳಿದ್ರಲ್ಲಿ ಒಂದು ಕಲ್ಲಾರು ಇರಬೇಕಲ್ಲ ಸರ್, ಹಳೆ ದೇವಸ್ಥಾನ ಇತ್ತು ಅಂದರೆ ಒಂದು ಕಲ್ಲಾರು ಇರಬೇಕು. ಇಲ್ಲ ಊರಲ್ಲಿ ಕೇಳಿದಾಗ ಇತ್ತು ಅನ್ನೋದು ಒಂದು ಇತ್ತಲ್ಲ, ಏನಾದರೂ ಇಲ್ಲ, ಏನೂ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಇಲ್ಲಿ ಇರೋದೊಂದು ಗೊತ್ತಿಲ್ಲ. ಮೊನ್ನೆ ಅವರು ರೀಸೆಂಟಾಗಿ ರಿನೋವೇಷನ್ ಮಾಡಿದಾಗ ನಾನು ಬಂದಿದ್ದೆ ಅವತ್ತು, ಅಂದರೆ JCB ಕ್ಲೀನ್ ಮಾಡ್ತಾಯಿದ್ದಾಗ ನಾನು ಬಂದಿದ್ದೆ, ನಾನು ಮುಂದೆನೇ ಇದ್ದೆ. JCB ಕ್ಲೀನ್ ಮಾಡ್ತಾಗ ನಾನು ಇಲ್ಲೇ ಇದ್ದೆ. ಅವರು ಕಾಲುಗಳು ತೋರಿಸಿ ಮೊದಲು ಇತ್ತಿವಾಗ ಇಲ್ಲಿ ಅಂತೇಳ್ಬಿಟ್ಟು ಇದು ಮಾಡಿದ್ರು. ಮತ್ತು ಎರಡನೇ ದಿನವೇ ಇದು ವಿಗ್ರಹ ಎಲ್ಲ ಪ್ರತಿಷ್ಠಾಪನೆ ಎಲ್ಲ ಮುಗೀತು. ಒಂದೇ ದಿನದಲ್ಲಿ ಕಟ್ಟಿರೋದು, ಒಂದು ದಿನದಲ್ಲಿ ವಿಗ್ರಹ ಇದು ಗೋಡೆ ಕಟ್ಟಿ ಕ್ಲೀನ್ ಮಾಡಿರೋದು. ಇನ್ನೊಂದು ಮಾರನೇ ದಿನ ವಿಗ್ರಹ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾರೆ. ಅಂದರೆ ಯಾರಿಗೂ ಏನು ಇನ್ಫಾರ್ಮೇಷನು ಇಲ್ಲ, ಬಂದಿದ್ದು ಇಲ್ಲ, ಯಾರೂ ಏನು ಮಾಡಿಲ್ಲ. ಇನ್ನು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೆಂಕಟೇಶ್ವರಾಚಾರಿ ಅವರ ಹಿರಿಯರು ಕಳೆದ ಹಲವಾರು ವರ್ಷಗಳಿಂದ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ. ಇದೇ ಒಂದು ನೆಪವಾಗಿಟ್ಕೊಂಡು ಅವರ ನಂತರ ಪೂಜಾರಿಯಾಗಿ ನೇಮಕ ಆಗಿದ್ದಂಥವರು ಹೀಗೆ ತಸ್ತಿಕ್ ಮೊತ್ತವನ್ನು ದುರ್ಬಳಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಭಕ್ತರು ಮತ್ತೆ ಕೆಲವು ಗ್ರಾಮಸ್ಥರು ಹೇಳ್ತಾರೆ, ಈ ಒಂದು ಚೆನ್ನಕೇಶ್ವರ ಸ್ವಾಮಿ ಮತ್ತೆ ಆ ಒಂದು ಜಾನಕಿರಾಮ ದೇವಸ್ಥಾನಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ, ಈ ಒಂದು ದೇವಸ್ಥಾನದಲ್ಲಿ ಆ ರೀತಿಯಾಗಿ ಯಾವುದೇ ತರ ಒಂದು ಅಕ್ರಮ ನಡೆದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಸ್ಥಳೀಯರು ಕೂಡ ಹೇಳ್ತಾ ಇರತಕ್ಕಂಥದ್ದು. ಇನ್ನು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಸಹ ಹೀಗೆ ಒಂದು ಇಲ್ಲದೇ ಇರತಕ್ಕಂಥ ದೇವಸ್ಥಾನಗಳ ಹೆಸರಲ್ಲಿ ತಸ್ತಿಕ್ ಮೊತ್ತವನ್ನ ಡ್ರಾ ಮಾಡಿರ್ತಕ್ಕಂಥ ಘಟನೆ ಕೂಡ ಒಂದು ವರ್ಷದ ಹಿಂದೆ ಬೆಳಕಿಗೆ ಬಂದಿತ್ತು. ಇದೀಗ ಏನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಕೂಡ ಹೀಗೆ ಒಂದು ತಸ್ತಿಕ್ ಮೊತ್ತವನ್ನ ದುರ್ಬಳಕೆ ಮಾಡ್ತಕ್ಕಂಥ ಒಂದು ದೇವಸ್ಥಾನದ ಉದಾಹರಣೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದು ಎಷ್ಟು ಮಾತ್ರ ಸರಿ, ಯಾಕೆ ಅಂತ ಹೇಳಿದ್ರೆ ಈ ಒಂದು ತಸ್ತಿಕ್ ಮೊತ್ತ ಅರ್ಚಕರ ಖಾತೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಬಹಳಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವಂತಹ ದೇವಸ್ಥಾನಗಳ ಅರ್ಚಕರಿಗೆ ಮಾತ್ರ ಈ ಒಂದು ತಸ್ತಿಕ್ ಮೊತ್ತ ಸಿಗುತ್ತೆ. ಹಾಗಾಗಿನೇ ಸ್ಥಳೀಯವಾಗಿರ್ತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಏನು ಶಾಮೀಲಾಗಿ ಇಂಥ ಒಂದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯ ಒಂದು ಮೊತ್ತವನ್ನ ದುರ್ಬಳಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬಿದ್ದಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಕೂಡ ಪೂಜೆ ಪುನಸ್ಕಾರ ಆಗದೇ ಇದ್ರು ಕೂಡ ಅಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಕಡೆ ಈ ರೀತಿಯಾಗಿ ಒಂದು ತಸ್ತಿಕ್ ಮೊತ್ತವನ್ನ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಹಾಗಾಗಿ ಮುಜರಾಯಿ ಇಲಾಖೆಯಿಂದ ಅರ್ಚಕರಿಗೆ ಕೊಡ್ತಕ್ಕಂಥ ಈ ತಸ್ತಿಕ್ ಮೊತ್ತ ಖಂಡಿತ ಒಂದು ದುರ್ಬಳಕೆ ಆಗಬಾರ್ದು ಅಂತ ಹೇಳಿದ್ರೆ ಖಂಡಿತ ಈ ಬಗ್ಗೆ ಒಂದು ಪರಿಶೀಲನೆಯನ್ನ ಜಿಲ್ಲಾಡಳಿತ ಮಾಡಬೇಕಾಗಿದೆ ಅಂತ ಒತ್ತಾಯ ಕೂಡ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.